ನಿಮ್ಮ ಊರಿನ ಹೋಟೆಲ್ನಲ್ಲಿ ಕಳಪೆ ಆಹಾರ ಸಿಗ್ತಾ ಇದೆಯಾ? ಅಡುಗೆ ಮನೆಯಲ್ಲಿ ಸ್ವಚ್ಛತೆಯೇ ಇಲ್ವೇ? ಆಹಾರಕ್ಕೆ ಕೃತಕ ಬಣ್ಣ ಹಾಕಲಾಗ್ತಾ ಇದೆಯಾ? ಅಥವಾ ಮೆಡಿಕಲ್ ಸ್ಟೋರ್ನಲ್ಲಿ ಔಷಧವನ್ನು ಅಧಿಕ ಬೆಲೆಗೆ ಮಾರ್ತಾ ಇದ್ದಾರಾ? ಇನ್ನು ಇಂತಹ ದೂರು ಕೊಡಲು ಅಧಿಕಾರಿಗಳನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಕೇವಲ QR ಕೋಡ್ ಸ್ಕ್ಯಾನ್ ಮಾಡಿ ನಿಮ್ಮ ಮೊಬೈಲ್ ಮೂಲಕವೇ ದೂರು ಸಲ್ಲಿಸಬಹುದು. ಹೌದು, ರಾಜ್ಯದಲ್ಲಿ ಕಳಪೆ ಆಹಾರ, ಸ್ವಚ್ಛತೆ ಇಲ್ಲದಿರುವ ಹೋಟೆಲ್ಗಳು ಮತ್ತು ಗುಣಮಟ್ಟರಹಿತ ಔಷಧಗಳ ವಿರುದ್ಧ ಆರೋಗ್ಯ ಇಲಾಖೆ ಹೊಸ ವ್ಯವಸ್ಥೆ ಜಾರಿಗೆ ತಂದಿದೆ. ಆರೋಗ್ಯ ಸಚಿವ UT ಖಾದರ್ ಈ ಹೊಸ QR ಕೋಡ್ ವ್ಯವಸ್ಥೆಗೆ ಚಾಲನೆ ನೀಡಿದ್ದಾರೆ. ದೇಶದಲ್ಲಿಯೇ ಮೊದಲ ಬಾರಿಗೆ ಸಾರ್ವಜನಿಕರ ದೂರುಗಳನ್ನು ತ್ವರಿತವಾಗಿ ಅಧಿಕಾರಿಗಳ ಗಮನಕ್ಕೆ ತರುವ ಉದ್ದೇಶದಿಂದ ಈ ವ್ಯವಸ್ಥೆ ಜಾರಿಗೆ ತರಲಾಗಿದೆ ಎಂದು UT ಖಾದರ್ ಹೇಳಿದ್ದಾರೆ. ಇನ್ನು ಮುಂದೆ ಈ ರೀತಿ ನಮಗೆ ಕಂಪ್ಲೇಂಟ್ ಬರಬೇಕೆಂಬ ಒಂದು ಸಂದೇಹದಾಗ ವಿಚಾರ ಇರ್ತದೆ. ಎಲ್ಲ ಕಡೆ ನಮ್ಗೆ ಹೋಗಿ ನೋಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಒಂದು QR ಕೋಡ್ ಬಾರ್ ಕೋಡ್ ಅನ್ನು ಮಾಡಿದ್ದೇವೆ. ಎಲ್ಲ ಹೋಟೆಲ್ನ ಮುಂದೆ, ಎಲ್ಲ ಪಬ್ಲಿಕ್ ಪ್ಲೇಸಲ್ಲಿ ನಾವು ಅದನ್ನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಲಿಸ್ತೇವೆ. ಯಾರಿಗಾದ್ರೂ ಎಲ್ಲ ಫಾರ್ಮಸಿಸ್ಟ್, ಮೆಡಿಕಲ್ ಶಾಪ್ನಲ್ಲಿ ಕೂಡ ಯಾರಿಗಾದರೂ ಈ ರೀತಿ ಏನಾದರೂ ಮಾಹಿತಿ ಕೊಡ್ಬೇಕಂತ ಇದ್ದಲ್ಲಿ ಆ QR ಕೋಡ್ಗೆ ಹೋಗಿ ನಮಗೆ ಮಾಹಿತಿ ಕೊಡ್ಬೋದು. ನಂಬರ್ 1. ಮುಂದಿನ ದಿನಗಳಲ್ಲಿ ನಾವು ಕೂಡ ಒಂದು ಟೋಲ್ ಫ್ರೀ ಒಂದು ಕಾಲ್ ಸೆಂಟರ್ ಮಾಡಬೇಕಂತ ಇದೆ. ಒಂದು ನಂಬರ್ ಕೊಟ್ಟು ಯಾವುದಾದ್ರು ಮತ್ತು ಅದಕ್ಕೆ ಒಂದು ಟೀಮ್ ಸೆಟಪ್ ಮಾಡಿ ಯಾರಾದರೂ ಪ್ರದೇಶದ ಏನಾದರೂ ಕಾಲ್ ಬಂದರೆ ಅದು ಹೋಗಿ ತಪಾಸಣೆ ಮಾಡಿಕೊಂಡು ಅದರ ಮೇಲೆ ಕ್ರಮ ತಗೊಳ್ಳುವಂಥದ್ದು. ಅಂದರೆ ಗ್ರಾಹಕರಿಗೆ ಹೆಚ್ಚಿನ ಒಂದು ಹತ್ತಿರದ ಒಂದು ಆಕ್ಸೆಸ್ ಇವತ್ತು ಕೊಡಲಿಕ್ಕೆ ಬೇಕಾಗಿ ಹೋಟೆಲ್, ರೆಸ್ಟೋರೆಂಟ್, ಮೆಡಿಕಲ್ ಸ್ಟೋರ್ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ QR ಕೋಡ್ ಅಳವಡಿಸಲಾಗುತ್ತದೆ. ಸಾರ್ವಜನಿಕರು ಅದನ್ನು ಸ್ಕ್ಯಾನ್ ಮಾಡಿ ತಮ್ಮ ಸಮಸ್ಯೆ ಅಥವಾ ದೂರನ್ನು ನೇರವಾಗಿ ಸಲ್ಲಿಸಬಹುದು. ದೂರು ಬಂದ ಬಳಿಕ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುತ್ತಾರೆ. ಅಂದರೆ ನಿಮ್ಮ ಮುಂದೆ ಆಹಾರದ ಗುಣಮಟ್ಟದ ಸಮಸ್ಯೆ ಕಂಡುಬಂದರೆ ನೀವು ಕೇವಲ ನೋಡಿಕೊಂಡು ಹೋಗಬೇಕಾಗಿಲ್ಲ. ಮೊಬೈಲ್ನಲ್ಲೇ ದೂರು ಸಲ್ಲಿಸುವ ಅವಕಾಶ ನಿಮಗೆ ಇದೆ. ಇದರ ಜೊತೆಗೆ ರಾಜ್ಯದ ವಿವಿಧ ನಗರಗಳಲ್ಲಿಯೂ ಸ್ಟಾರ್ ಹೋಟೆಲ್ಗಳ ಮೇಲೂ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ನಡೆಸ್ತಾರೆ. ಪರಿಶೀಲನೆ ಸಂದರ್ಭದಲ್ಲಿ ಕಳಪೆ ಗುಣಮಟ್ಟದ ಆಹಾರ ಪತ್ತೆಯಾಗ್ತಾ ಇದೆ. ಸುಮಾರು 60 ಹೋಟೆಲ್ಗಳಿಗೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿದೆ. ತಪ್ಪು ಸರಿಪಡಿಸದಿದ್ದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಅಂತ ಸಚಿವ UT ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಅಗತ್ಯವಿದ್ದರೆ 5 ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸುವ ಅವಕಾಶವೂ ಇದೆ. ಕೆಲವು ಹೋಟೆಲ್ಗಳ ಅಡುಗೆ ಕೋಣೆಗಳಿಗೆ ಬೀಗ ಹಾಕಿರುವ ಕ್ರಮವೂ ಕೂಡ ನಮ್ಮೆದುರು ಕಾಣ್ತಾ ಇದ್ದೇವೆ. ಆದರೆ ಇಲ್ಲಿ ಸರ್ಕಾರದ ಉದ್ದೇಶ ಹೋಟೆಲ್ಗಳನ್ನು ಮುಚ್ಚುವುದು ಅಲ್ಲ, ವ್ಯಾಪಾರಿಗಳಿಗೆ ಕಿರುಕುಳ ಕೊಡುವುದೂ ಅಲ್ಲ ಎಂದು ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಲು ಅವಕಾಶ ಇದೆ. ಆದರೆ ಪದೇ ಪದೇ ನಿಯಮ ಉಲ್ಲಂಘನೆ ಮಾಡಿದರೆ ಕಾನೂನು ಕ್ರಮ ಅನಿವಾರ್ಯ ಎಂಬುದು ಅವರ ಸಂದೇಶವಾಗಿದೆ. ಇನ್ನು ಮುಂದೆ ಪರಿಶೀಲನೆ ಎನ್ನುವುದು ಕೇವಲ ಹೋಟೆಲ್ಗಳಿಗೆ ಸೀಮಿತವಾಗಿರುವುದಿಲ್ಲ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹಾಸ್ಟೆಲ್ಗಳು, PGಗಳು, ಬಸ್ ನಿಲ್ದಾಣಗಳು, ಮದುವೆ ಮನೆಗಳು, ರೈಲ್ವೆ ಕ್ಯಾಂಟೀನ್ಗಳು ಹಾಗೂ ವಿಮಾನ ನಿಲ್ದಾಣಗಳಲ್ಲಿ ನೀಡುವ ಆಹಾರವನ್ನು ಕೂಡ ಪರಿಶೀಲಿಸುವುದಾಗಿ ಆರೋಗ್ಯ ಇಲಾಖೆ ಈಗಾಗಲೇ ಸಂದೇಶ ನೀಡಿದೆ. ವಿಶೇಷವಾಗಿ PG ಮತ್ತು ಹಾಸ್ಟೆಲ್ಗಳಲ್ಲಿ ಕಳಪೆ ಆಹಾರ ನೀಡುತ್ತಿರುವುದು ಕಂಡುಬಂದರೆ ಯಾವುದೇ ಕಾರಣಕ್ಕೂ ಕ್ಷಮಿಸುವುದಿಲ್ಲ ಎಂದು ಸಚಿವ ಖಾದರ್ ಈಗಾಗಲೇ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಅಲ್ಲಿರುವ ನಿವಾಸಿಗಳನ್ನು ತಮ್ಮ ಮಕ್ಕಳಂತೆ ಭಾವಿಸಿ ಗುಣಮಟ್ಟದ ಆಹಾರ ನೀಡಬೇಕು. ಅದು ಸಾಧ್ಯವಾಗದಿದ್ದರೆ ಅಂತಹ ಸಂಸ್ಥೆಗಳನ್ನು ನಡೆಸಬಾರದು ಎಂಬ ಸಂದೇಶ ಖಾದರ್ ನೀಡಿದ್ದಾರೆ. ಹಾಗಾದರೆ QR ಕೋಡ್ ಮೂಲಕ ದೂರು ಸಲ್ಲಿಸುವ ಈ ಹೊಸ ವ್ಯವಸ್ಥೆ ನಿಜವಾಗಿಯೂ ಕಳಪೆ ಆಹಾರ, ನೈರ್ಮಲ್ಯ, ಗುಣಮಟ್ಟರಹಿತ ಔಷಧಗಳ ಮಾರಾಟಕ್ಕೆ ಕಡಿವಾಣ ಹಾಕ್ತದೆಯೇ? ಅಥವಾ ದೂರು ಕೊಟ್ಟ ಮೇಲೂ ಕೂಡ ಕ್ರಮ ನಿಧಾನವಾಗಿಯೇ ನಡೆಯಬಹುದಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವ್ಯವಸ್ಥೆ ನಿಜವಾಗಿಯೂ ಜನರಿಗೆ ಶಕ್ತಿ ಕೊಡ್ತಾ ಇದೆಯಾ ಅಂತ ನೀವು ಭಾವಿಸಿದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.